ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಯಾರಿಗೆಲ್ಲ ಅಕ್ಕಿ ರುಬ್ಬೋದು, ನೆನೆ ಹಾಕೋದು ಎಲ್ಲ ಬೇಜಾರಾಗ್ತಿದ್ರೆ ಹಿಂಗೆ ದಿಢೀರಂತ ಪಡ್ ಮಾಡ್ಕೋಬೋದು ನೋಡಿರಿ. ಸಿಂಪಲ್ಲು. ಅದಕ್ಕೂ ಬಿಫೋರ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಯಾವ ರೀತಿ ಅಂದರೆ, ಇದು ಕಡಲೆ ಹಿಟ್ಟಿನ ಪಡ್ಡು, ಸೇಮ್ ಬಜ್ಜಿ ಆದಂಗೆ ಆಗುತ್ತೆ ನೋಡಿರಿ. ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ, ಇದ್ರ ಕೂಡ ಯಾವ ಚಟ್ನಿನೂ ಬೇಡ, ಏನೂ ಬೇಡ, ರುಬ್ಕೊಳ್ಳೋ ಗೊಂಚಿಗೆ ಹೋಗಬೇಡ ನೋಡಿರಿ, ಅಷ್ಟು ಸಿಂಪಲ್ಲು. ಮೊದಲಿಗೆ ಏನು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಅಂದರೆ ಪಡ್ಡು ಹಾಕ್ಲಿಕ್ಕೆ ಬರುತ್ತೆ. ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು, ಅಜ್ವಾನು, ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು, ಇವನ್ನೆಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಜೀರಿಗೆ, ಉಪ್ಪು, ಇದೆಲ್ಲ ಬೇಕು. ಮೊದಲಿಗೆ ಬಜ್ಜಿಗೆ ಯಾವ ರೀತಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿ ಹಿಟ್ಟು ಕಲಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಜ್ವಾನ, ಜೀರಿಗೆ ಹಾಕ್ಕೊಂಡು ತಗೋಬೇಕು. ಅದಾದಮೇಲೆ ಮಿಕ್ಸಿಗೆ ಕೊತ್ತಂಬರಿ, ಕರಿಬೇವು, ಅಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ. ಹಾಕ್ಕೊಂಡು ರುಬ್ಕೊಂಡು ಆದಮೇಲೆ ಮಿಕ್ಸಿ ಜಾರಲ್ಲಿರೋ ತೆಗೆದು ಕಲಿಸ್ಕೊಂಡಿರೋ ಹಿಟ್ಟಿಗೆ ಹಾಕಿ ಮತ್ತು ಚೆನ್ನಾಗಿ ಕಲಿಸ್ಕೋಬೇಕು. ನೀಟಾಗಿ ಬ್ಯಾಟರ್ ಮಾಡಿಕೊಂಡು ಒಂದು 5-10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ರಿ ಅದನ್ನು. ಸೊ ಅದಾದ ನಂತರ ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಮತ್ತು ಮೇಲ್ಗಡೆ ಕೊತ್ತಂಬರಿ ಹಾಕ್ಕೋತಿದ್ರೆ ನೀವು ಹಾಕ್ಕೋಬೋದು, ಬೇಕಿದ್ದರೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಈ ರೀತಿ ಹದಕ್ಕಿರಬೇಕು. ಬೇಕಿದ್ದರೆ ನಮ್ಗೆ ಭಾಳ ಗಟ್ಟಿ ಅನ್ನಿಸ್ತಿದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಡ್ರಿ, ಬೇಡಿದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಚೆನ್ನಾಗಿ ಕಲಿಸ್ಕೊಂಡು ಪಡ್ಡಿನ ಹಿಟ್ಟಿಗೆ ಮಾಡ್ಕೋಬೇಕು ಅದನ್ನು. ಸೊ ಅದಾದ ನಂತರ ಪಡ್ಡಿನ ಹಂಚು ಕಾಯ್ಲಿಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅದು ಸ್ವಲ್ಪ ಎಣ್ಣೆ ಕಾಯಬೇಕು. ಬೇಕಿದ್ದರೆ ನೀವು ಇದಕ್ಕೆ ಈರುಳ್ಳಿನೂ ಆ್ಯಡ್ ಮಾಡ್ಕೋಬೋದು. ನಾನು ಮಾಡ್ಕೊಂಡಿದ್ದೀನಿ, ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ಬೇಕಿದ್ದರೆ ಮಾಡ್ಕೋಬೋದು, ಬೇಡದಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಆಪ್ಷನಲ್ ಅದು. ಸೊ ನಾವು ಮಾಡ್ಕೊಂಡಿದ್ವಿ, ಇಷ್ಟ ಆಗುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಈ ಮೊದಲೇ ಕಾಯ್ಲಿಕ್ಕೆ ಇಟ್ಟಿರ್ತೀವಲ್ಲ ಹಂಚು, ಇದು ಪಡ್ಡಿನ ಹಿಟ್ಟಿನ ಮಣಿ, ಅದು ಕಾಯ್ದಾದ್ಮೇಲೆ ಒಂದೊಂದೇ ಹಂಚಿಗೆ ಒಂದೊಂದೇ ಪಡ್ಡು ಹಾಕ್ಕೊಂಡು ನೋಡಿರಿ ಕಾಯ್ದಿದೆ. ಈಗ ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ನಾನು. ಸ್ವಲ್ಪ ಮೊದಲಿಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಂದರೆ ಹತ್ಕೊಳ್ಳಲ್ಲ, ಇಲ್ಲಾಂದರೆ ಹತ್ಕೊಂಡ್ಬಿಡುತ್ತೆ. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಸೌಟಿರುತ್ತಲ್ಲ ಅದರಿಂದ ಒಂದೊಂದೇ ಪಡ್ಡಿನ ಮಣೆಯಲ್ಲಿ ಬಿಡಬೇಕು. ಪಡ್ಡು ಹೆಂಗೆ ಮಾಡ್ತೀವಲ್ಲ ಸೇಮ್ ಅದೇ ರೀತಿ, ಆದರೆ ಇದು ಪಡ್ಡು ಹೇಗಿರುತ್ತೆ ಅಂದರೆ ಬಜ್ಜಿ ತಿಂದಂಗೆ ಆಗ್ಬಿಡುತ್ತೆ ನೋಡಿರಿ. ಅಂದರೆ ಸಿಂಪಲ್ಲಾಗಿ ಎಣ್ಣೆ ಜಾಸ್ತಿ ಇರಲಾರ್ದೇ ಬಜ್ಜಿ ಮಾಡ್ಕೊಂಡು ತಿಂದಂಗೆ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆ ಇನ್ನೂ ಚುರುಮುರಿ ಚೂಡ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ನಾನೇನು ಇದು ಮಾಡಿಲ್ಲ ಚುರುಮುರಿ ಚೂಡ, ಹಾಗೆ ತಿಂದಿದ್ದೀನಿ. ಬಟ್ ಚುರುಮುರಿ ಚೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಎರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನಲಿಕ್ಕೆ. ನೋಡಿರಿ, ಹೊಳಿಸಿ ಹಾಕ್ಕೋಬೇಕು ಅವನ್ನ. ಹೊಳಿಸಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಪ್ಲೇಟ್ ಮುಚ್ಕೊಳ್ರಿ ಅದ್ರ ಮೇಲೆ, ಅಂದರೆ ಬೇಯಬೇಕದು ಚೆನ್ನಾಗಿ. ಅಂದರೆ ಚೆನ್ನಾಗಿ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಇರುತ್ತೆ, ಚೆನ್ನಾಗಿ ಬರ್ತಾವೆ. ರುಬ್ಬೋದು ಚಿಂತೆ ಇಲ್ಲ, ನೆನೆಕೋ ಚಿಂತೆ ಇಲ್ಲ, ದಿಢೀರಂತ 10 ನಿಮಿಷದಲ್ಲಿ ಮಾಡ್ಕೋಬೋದು ನೋಡಿ. 10-15 ನಿಮಿಷಲ್ಲಿ, ಯಾಕಂದರೆ 10 ನಿಮಿಷ ಅದು ನೆನೆ ಆಗಬೇಕಲ್ಲ. ಸೊ 15 ನಿಮಿಷದಲ್ಲಿ ದಿಢೀರಂತ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಸರಳವಾಗಿರುತ್ತೆ. ಯಾರಾದರೂ ಹೊರಗಡೆಯಿಂದ ಮನೆಗೆ ಗೆಸ್ಟ್ ಅದು ಬಂದರೆ ಏನು ಮಾಡಬೇಕಪ್ಪ ಅಂದ್ಕೊಳ್ತಿದ್ರೆ ಈ ರೀತಿ ಆರಾಮ್ ಮಾಡ್ಕೋಬೋದು ನೋಡಿ. ತುಂಬ ರುಚಿಯಾಗಿರುತ್ತೆ. ಚುರುಮುರಿ ಚೂಡೆ ಮಾಡಿಕೊಂಡ್ರೂ ಮಸ್ತ್ ಸಖತ್, ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ಒಂದೊಂದನೇ ಸರ್ವಿಂಗ್ ಬೌಲ್ಗೆ ತಗೊಂಡು ಹಾಕ್ಕೊಂಡು ಸರ್ವ್ ಮಾಡಿ ಮನೆಯಲ್ಲಿರೋರಿಗೆಲ್ಲರಿಗೆ ಕೊಟ್ಟರೆ ರುಚಿಯಾಗೈತೆ. ನಮ್ಮ ಮನೆಯಲ್ಲಂತೂ ಇಷ್ಟಪಟ್ಟು ತಿಂತಾರೆ. ಮಾರ್ನಿಂಗ್ ಟಿಫನ್ಗೂ ಮಾಡ್ತಾರೆ, ಒಂದೊಂದು ಸಲ ನೈಟು
ಇದನ್ನೇನೋ ಮಾಡಿರ್ತಾರೆ, ಇಷ್ಟ ಅಲ್ಲ, ಸೊ ಅದಕ್ಕೆ ಮಾಡಿರ್ತಾರೆ. ಒಂದೊಂದ್ಸಲ ಅಡುಗೆ ಮಾಡ್ಲಿಕ್ಕೆ ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಂಡು ತಿಂದುಬಿಡ್ತೀವಿ. ಬೇರೆ ಯಾವ ಗೋಜಿಗೂ ಹೋಗಲ್ಲ ನೋಡಿ. ದಿಢೀರಂತನೂ ಆಗುತ್ತೆ ಇದು ಅಡುಗೆ. ಯಾವ ನೆನೆಕೋದು ರುಬ್ಬೋದು, ಯಾವ ಕಿರಿಕಿರಿನೆಲ್ಲ ಚಟ್ನಿ ಮಾಡೋದು ರುಬ್ಬೋದು, ಏನಿರೋದಿಲ್ಲ. ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಚಟ್ನಿ ಬೇಡ ನೋಡಿ. ಈ ರೀತಿ ಬಂದಿದ್ದಾವೆ ಗೋಲ್ಡನ್ ಬ್ರೌನು. ಮೇಲ್ಗಡೆ ಕ್ರಿಸ್ಪಿಯಾಗಿರ್ತವೆ, ಒಳಗಡೆ ಸಾಫ್ಟ್ ಇರ್ತಾವೆ. ತೋರಿಸ್ತೀನಿ ನೋಡಿರಿ ಯಾವ ರೀತಿ ಬಂದಿದ್ದಾವೆ ಅಂಥೇಳಿ. ಕೆಲ ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿರಿ. ಮುರಿದ್ರೆ ನೋಡಿ ಯಾವ ರೀತಿ ಇದು ಆಗುತ್ತೆ. ಒಳಗಡೆ ಉಳ್ಳಿಗಡ್ಡೆ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಎಲ್ಲ ಕಾಣಿಸ್ತಿದ್ದಾವೆ. ಸೂಪರ್ ಇರುತ್ತೆ ರೀ. ಸಲ ಮನೇಲಿ ಟ್ರೈ ಮಾಡಿರಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.